ಏನ್ ಹಾಗ್ ನೋಡ್ತಿದ್ಯಾ? ಕೇಳಿದ್ದು ನಿನ್ನನ್ನೇ. ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತ. ಮಾರ್ಕೆಟ್ಗೆ ಹೋಗಿದ್ದೆ ಅಕ್ಕ. ಮಾರ್ಕೆಟ್ಗಾ? ಹೌದು, ಬೆಳಿಗ್ಗೆನೆ ಹೋದ್ರೆ ಫ್ರೆಶ್ ತರಕಾರಿ ತರಬಹುದು ಅಂತ ಬೇಗ ಎದ್ದು ಹೋಗಿದ್ದೆ ಅಕ್ಕ. ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ಡ್ರೈವರ್ನ ಕಳ್ಸಿದ್ರೆ ಆಗ್ತಿರ್ಲಿಲ್ವಾ? ಪಾಪ, ಅಷ್ಟು ಬೆಳಿಗ್ಗೆ ಅವ್ರನ್ನ ಡ್ಯೂಟಿ ಕರೆಯೋದು ಯಾಕೆ ಅಂತ ನಾನೇ ಹೋಗಿದ್ದೆ ಅಕ್ಕ. ತರಕಾರಿ ಮಾರ್ಕೆಟ್ ನಮಗೆ ಹತ್ರನೇ ಇದೆಯಲ್ಲ. ಅಮ್ಮ ಶ್ಯಾಮ, ಏನ್ ಮಾವ? ನಾಳೆ ನಮ್ಮ ಫ್ಯಾಕ್ಟರಿ ವರ್ಕರ್ಸ್ಗೆ ಬೋನಸ್ ಕೊಡ್ತಾ ಇದೀವಮ್ಮ. ವರ್ಕರ್ಸ್ ಎಲ್ರೂ ನಿನ್ ಕೈಯಿಂದ ಬೋನಸ್ ತಗೋಬೇಕು ಅಂತಿದ್ದಾರೆ. ನನ್ ಕೈಯಿಂದನಾ? ಹೌದು, ನಿನ್ ಕೈಯಿಂದಾನೇ ತಗೋಬೇಕು ಅನ್ಕೊಂಡಿದಾರಂತೆ ಅವರು. ನಿನ್ನಿಂದಾನೆ ತಾನೆ ನಮ್ ಕಂಪನಿಗೆ ಅಷ್ಟೆಲ್ಲ ಲಾಭ ಬಂದಿದ್ದು. ಅದಕ್ಕೆ ನಿನ್ ಕೈಯಿಂದಾನೇ ತಗೋಬೇಕು ಅನ್ಕೊಂಡಿದಾರಂತೆ ಅವರು. ಅಯ್ಯೋ, ಅದೇನಕ್ಕ ಹೀಗಂತಿದ್ದೀರಾ? ನನ್ನಿಂದ ಲಾಭ ಬರೋದೇನು? ಹೌದಮ್ಮ, ಒಂದು ರೀತಿಯಲ್ಲಿ ನಿನ್ನಿಂದಾನೇ ಲಾಭ ಹೆಚ್ಚಾಗಿರೋದು. ನೀವು ಕೂಡ ಹೀಗೆ ಅಂತಿದ್ದೀರಲ್ಲ ಮಾವ. ನಂದೇನಿದೆ, ಎಲ್ಲ ಆ ಕೃಷ್ಣನ್ ದಯೆ. ನಾಳೆ ಫ್ಯಾಕ್ಟ್ರಿಲಿ ನೋಡ್ಕೋತೀನಿ ನಿನ್ನ. ಹೌದಾ? ನಿನಗೆ ಆರ್ಜಿಯಾಗಿ ಪ್ರಮೋಷನ್ ಸಿಕ್ತಾ? ಹೌದು ರೀ. ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ ತುಳಸಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತು, ನೀನ್ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲೇ ಒಳ್ಳೆ ಹೆಸರು ತಗೊಂಡು ಹೀಗೆ ಪ್ರಮೋಷನ್ ತಗೋತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಆರ್ಜಿಯಾಗಿ ಪ್ರಮೋಷನ್ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ. ನನ್ಗೂ ತುಂಬಾ ಖುಷಿ ಆಗ್ತಿದೆ ರೀ. ಆದ್ರೆ ಆರ್ಜಿ ಆಗಿ ಮಾಡ್ಬೇಕಾ ಬೇಡ್ವಾ, ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನಿರ್ಧಾರ ಮಾಡೋಕೆ ತುಂಬಾ ಟೆನ್ಷನ್ ಆಗಿತ್ತು. ನಿಂಗೆ ಆರ್ಜೆ ಜಾಬ್ ಮಾಡೋ ಮನ್ಸಿದ್ಯೋ ಇಲ್ವೋ ಅರ್ಧ ಗಂಟೆಯಲ್ಲಿ ಹೇಳ್ಬೇಕಂತೆ. ನೀನ್ ಆಗಲ್ಲ ಅಂದ್ರೆ ಆ ಕೆಲ್ಸನ ಗೀತಾಕ್ ಕೊಡ್ತೀವಿ. ಆ ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ, ಒಂದೊಂದಕ್ಕೆ 5,000 ಆಗುತ್ತಂತೆ. ಆ ಟೈಮ್ಗೆ ನೀವು ಪಕ್ಕದಲ್ಲಿ ಇರ್ಲಿಲ್ಲ, ಫೋನ್ಗೂ ಸಿಗ್ಲಿಲ್ಲ. ಸ್ವಂತವಾಗಿ ನಿರ್ಧಾರ ಮಾಡ್ಬೇಕಾಗ್ ಬಂತು. ನಾನು ಸರಿಯಾದ ನಿರ್ಧಾರ ಮಾಡದೇ ಇದ್ರೆ ಯಾವ ತರ ಪರಿಸ್ಥಿತಿ ಎದುರಿಸ್ಬೇಕಾಗತ್ತೋ ಗೊತ್ತಾಗ್ದೆ, ಏನು ಉತ್ತರ ಸಿಗದೆ ತುಂಬಾ ಕಷ್ಟ ಆಗ್ತಿತ್ತು. ಕೊನೆಗೆ ಕೃಷ್ಣನ್ ಮೇಲೆ ಭಾರ ಹಾಕಿ ಆರ್ಜೆ ಆಗಕ್ಕೆ ಸಿದ್ಧ ಆಗಿ ನಾನು ನಿರ್ಧಾರ ಮಾಡಿದೆ. ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದೆ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಶ್ಯಾಮ, ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಾನು ನಿನ್ ಪಕ್ಕದಲ್ಲಿ ಇದ್ದಿದ್ರು ಕೂಡ ಆರ್ಜೆ ಆಗೋದಕ್ಕೆ ಒಪ್ಕೋ ಅಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು ಅಂತಾನೆ ಹೇಳ್ತಿದ್ದೆ. ಅಂದ್ರೆ ನಾನ್ ತಗೊಂಡಿರೋ ನಿರ್ಧಾರ ಕರೆಕ್ಟೇ ಅಲ್ವಾ ರೀ? 100% ಕರೆಕ್ಟ್. ಹೌದು, ನಿನಗೆ ಆರ್ಜಿಯಾಗಿ ಪ್ರಮೋಷನ್ ಸಿಕ್ತಲ್ಲ, ಮತ್ ನನಗೆ ಒಳ್ಳೆ ಪಾರ್ಟಿ ಕೊಡ್ಬೇಕಲ್ಲ. ಪಾರ್ಟಿಗಿಂತ ಮೊದಲು ನಾನ್ ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಗಿಫ್ಟಾ? ಹೌದು, ನನ್ನ ಕೃಷ್ಣ ತುಳಸಿಯಾಗಿ ಬದಲಾಯಿಸಿರೋ ನಿಮ್ಗೆ ನನ್ಗೆ ಪ್ರಮೋಷನ್ ಸಿಕ್ಕಿರೋ ಶುಭ ಸಂದರ್ಭಕ್ಕೆ ಒಂದು ಗಿಫ್ಟ್ ಕೊಡ್ಬೇಕು ಅನ್ಕೊಂಡೆ. ಏನಾ ಗಿಫ್ಟ್? ಒಂದ್ ನಿಮಿಷ. ವಾವ್, ಫ್ಯಾಂಟಾಸ್ಟಿಕ್, ಸೂಪರ್ಬ್, ಎಕ್ಸಲೆಂಟ್. ತುಂಬಾ ಚೆನ್ನಾಗಿದೆ ಶ್ಯಾಮ, ತುಂಬಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ರೀ. ಹೌದು, ನನಗೆ ಕಪ್ಪು ಬಣ್ಣದ ಬಟ್ಟೆ ಯಾಕೆ ತಂದೆ? ಓ, ನಿನ್ ಕೃಷ್ಣನ್ ಕಲರ್ ಕಪ್ಪು ಅಂತ ನನಗೆ ಕಪ್ಪು ಬಣ್ಣದ ಬಟ್ಟೆ ತಂದ್ಯಾ? ಅದು ಒಂದ್ ಕಾರಣ. ಇನ್ನೊಂದ್ ಕಾರಣ ಕೂಡ ಇದೆ. ಹೌದಾ? ಇನ್ನೊಂದು ಕಾರಣ ಕೂಡ ಇದೆಯಾ? ಏನಾ ಕಾರಣ? ಇಲ್ಲಿವರೆಗೂ ನೀವು ಹಾಕ್ದೇ ಇರೋ ಕಲರ್ ತಗೊಳ್ಳೋಣ ಅನ್ಕೊಂಡೆ. ನೀವಿಲ್ಲಿವರೆಗೂ ಬ್ಲಾಕ್ ಕಲರ್ ಡ್ರೆಸ್ ಹಾಕಿಲ್ಲ ಅಲ್ವಾ? ಇಲ್ಲ ಶ್ಯಾಮ, ನನಗೆ ಕತ್ಲಿನ್ ಫೋಬಿಯಾ ಇತ್ತಲ್ವಾ, ಬ್ಲಾಕ್ ಕಲರ್ ಡ್ರೆಸ್ ಯಾವತ್ತೂ ತಗೊಳ್ಳೇ ಇಲ್ಲ. ಈಗ ಆ ಫೋಬಿಯಾ ಹೋಗಿರೋದ್ರಿಂದ ಬ್ಲಾಕ್ ಕಲರ್ ತಗೊಂಡೆ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್. ಶ್ಯಾಮ, ಒಂದ್ಸಲ ಆ ಕಡೆ ತಿರುಗು. ಯಾಕೆ? ಒಂದ್ಸಲ ತಿರುಗು, ಹೇಳ್ತೀನಿ.
ಇವಾಗ ತಿರುಗ್ಬೋದು. ಹೇಗಿದೆ? ಏನೋ ಹೊಸದಾಗಿದೆ, ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೊಸ ಹೆಂಡತಿ ನನ್ಗೋಸ್ಕರ ಹೊಸದಾಗಿ ಹೊಸ ಡ್ರೆಸ್ ತಂದ್ಕೊಟ್ಟ ಮೇಲೆ ಹೊಸದಾಗೆ ಕಾಣ್ಬೇಕಲ್ವಾ? ನಡಿ, ಸುಮ್ನೆ ಹಂಗೆ ಸುತ್ತಾಡ್ಕೊಂಬರೋಣ. ಈಗ್ಲಾ? ಹೌದು ಶ್ಯಾಮ, ನಡಿ. ಏನಂದ್ರೆ ನಮಸ್ಕಾರ. 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 ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಮಸ್ಕಾರ ಮೇಡಮ್. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. 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 ಹಾ, ಏರ್ಪಾಟುಗಳೆಲ್ಲ ಪೂರ್ತಿ ಆಯ್ತಾ? ಆಗಿದೆ ಸರ್. ಸ್ಟಾಫ್ ಎಲ್ರಿಗೂ ಬೋನಸ್ ಆಗಿ ಕೊಡೋ ಚೆಕ್ಕು, ಬಟ್ಟೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಸರ್ ನಮ್ಮವರು. ವೆರಿ ಗುಡ್. ಮೇಡಮ್, ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ. ನಿಮ್ ಕೈಯಿಂದ ಈ ಯೂನಿಟ್ ಶುರು ಮಾಡಿದ್ರಿ, ಅದರಿಂದ ಲಾಭ ಹೆಚ್ಚಾಗ್ತಿದೆ. ಪ್ರತಿ ವರ್ಷ 2 ತಿಂಗಳು ಸ್ಯಾಲ್ರಿ ಬೋನಸ್ ಆಗಿ ಕೊಡ್ತಿದ್ರು. ಈ ವರ್ಷ 4 ತಿಂಗಳ ಸಂಬಳನ ಬೋನಸ್ ಆಗಿ ಕೊಡ್ತಿದ್ದಾರೆ ಸರ್ ನಮ್ಗೆ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಬರೋ ವರ್ಷ 12 ತಿಂಗಳು ಸಂಬಳನೇ ಬೋನಸ್ ಆಗಿ ಸಿಗ್ತದೆ ಮೇಡಮ್. ಆಸೆಗೂ ಕೂಡ ಒಂದು ಮಿತಿ ಇರಬೇಕು. ಸುಮ್ನೆ ಹೀಗೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕೆ ಎಕ್ಸ್ಪೆಕ್ಟ್ ಮಾಡಬಾರ್ದು ಮೇಡಮ್? ನಮ್ ಶ್ಯಾಮ ಮೇಡಮ್ ಕೈಯಿಂದ ಇನ್ನೊಂದು ಯೂನಿಟ್ ಶುರು ಮಾಡಿದ್ರೆ ಡೆಫಿನೆಟ್ಲಿ ಕಂಪ್ನಿಗೆ ಲಾಭ ಬರುತ್ತೆ, ನಮಗೂ ಬೋನಸ್ ಸಿಗುತ್ತೆ. ಲಾಭ ಬೋನಸ್ ಅನ್ನೋದು ನಮ್ ಕೈಯಲ್ಲಿರಲ್ಲ ಬಿಡಿ. ನಾವು ಮೋಸ ವಂಚನೆ ಇಲ್ದೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಮಿಕ್ಕಿದ್ದೆಲ್ಲ ಆ ಕೃಷ್ಣನ್ ದಯೆ. ಕರೆಕ್ಟ್ ಆಗಿ ಹೇಳ್ದೆ ಶ್ಯಾಮ. ನಮ್ಮ ಪ್ರಯತ್ನದಲ್ಲಿ ಲೋಪ ಇಲ್ಲದೆ ಇದ್ರೆ ಫಲಿತಾಂಶ ಕೊಡುವಾಗ ಆ ದೇವ್ರು ನಮ್ಗೆ ಲೋಪ ಮಾಡೋದಿಲ್ಲ. ಪೂಜೆಗೆ ಏರ್ಪಾಡೆಲ್ಲ ಎಲ್ ಮಾಡಿದೀರಾ? ಆ ಕಡೆ ಮಾಡಿದೀವಿ ಮೇಡಮ್. ಶ್ರಮ, ಪೂಜೆ ಸಾಮಗ್ರಿ ಎಲ್ಲ ತಗೊಂಡ್ ಬಾಮ್ಮ. ಸರಿ ಅತ್ತೆ. ಕಾಮಾಕ್ಷಿ ದೀಪ ಕೂಡ ಅದ್ರಲ್ಲೇ ಇದೆ ಅಲ್ವಾ? ಇದೆ ಅತ್ತೆ, ಅದನ್ನ ಹೇಗ್ ಮರಿತೀನಿ? ಕಾಮಾಕ್ಷಿ ದೀಪ ಅಂದ್ರೇನು ಮೇಡಮ್? ಅಂದ್ರೆ ಆ ಹೆಸರು ಕೇಳಿದ್ದೆ ಅಷ್ಟೇ, ಅದ್ರ ಬಗ್ಗೆ ನನ್ಗೆ ಹೆಚ್ಚು ಗೊತ್ತಿಲ್ಲ ಮೇಡಮ್, ಅದಕ್ಕೆ ಕೇಳ್ದೆ. ಗೊತ್ತಿಲ್ದೇ ಇರೋ ವಿಷಯ ಕೇಳಿದ್ರೆ ತಪ್ಪೇನಮ್ಮ. ಇಂಥ ವಿಷಯಗಳನ್ನ ನಮ್ ಶ್ಯಾಮ ತುಂಬಾ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳ್ತಾಳೆ. ಹೇಳು ಶ್ಯಾಮ. ದಿನ ನಾವು ದೇವ್ರ ಮನೇಲಿ ದೀಪ ಹಚ್ಚೋ ಹಾಗೆ ಈ ಕಾಮಾಕ್ಷಿ ದೀಪನು ಹಚ್ಚಿ ಪೂಜೆ ಮಾಡ್ತೀವಿ. ಈ ಕಾಮಾಕ್ಷಿ ದೀಪನ ನೆಲದ ಮೇಲೆ ಇಡಬಾರ್ದು. ಷಟ್ಕೋನದ ರಂಗೋಲಿ ಹಾಕಿ, ಅಂದ್ರೆ 6 ಮೂಲೆ ಸಿಗೋ ಹಾಗೆ ರಂಗೋಲಿ ಹಾಕಿ ಅದ್ರ ಮೇಲೆ ದೀಪ ಇಡಬೇಕು. ಶುರು ಮಾಡ್ಕೊಂಡ್ಲು ಪ್ರವಚನ. ಗಂಧ ಹಚ್ಚಿ ಆ ಷಟ್ಕೋನದ ರಂಗೋಲಿ ಇಟ್ಟು 6 ತುದಿಗೆ ಅರ್ಶನ ಕುಂಕುಮ ಇಡಬೇಕು. ಅದ್ರ ಮೇಲೆ ಒಂದ್ ಪ್ಲೇಟ್ ಆಗ್ಲಿ ಮಣೆ ಆಗ್ಲಿ ಇಟ್ಟು ಈ ಕಾಮಾಕ್ಷಿ ದೀಪನ ಇಡಬೇಕು. ಹಾಗಿಟ್ಟು ಅಮ್ನೋರ್ ಪೂಜೆ ಮಾಡೋದ್ರಿಂದ 3 ಅಮ್ನೋರ್ನ ಪೂಜೆ ಮಾಡೋ ಪುಣ್ಯ ಸಿಗತ್ತಂತೆ. ಮೂರು ಅಮ್ಮವ್ರನ್ನ ಪೂಜೆ ಮಾಡಿದಷ್ಟು ಪುಣ್ಯ ಬರುತ್ತಾ ಮೇಡಮ್? ಹೌದು. ಹೀಗೆ ಕಾಮಾಕ್ಷಿ ದೀಪ ಇಟ್ರೆ ಸರಸ್ವತಿ ದೇವಿ ನಮ್ಗೆಲ್ಲ ಜ್ಞಾನ ಕೊಡ್ತಾಳೆ.
ಪಾರ್ವತಿ ದೇವಿ ಸೌಭಾಗ್ಯ ಕೊಡ್ತಾಳೆ, ಲಕ್ಷ್ಮೀ ದೇವಿ ಸಿರಿ ಸಂಪತ್ನ ಕೊಡ್ತಾಳೆ. ಈ ಕಾಮಾಕ್ಷಿ ದೀಪ ಇಡೋದ್ರಿಂದ ವೃತ್ತಿ ವ್ಯಾಪಾರ ಎಲ್ಲಾದ್ರಲ್ಲೂ ವಿಜಯ ಸಿಗತ್ತಂತೆ. ಕೇಳಿದ್ರಲ್ಲ ಕಾಮಾಕ್ಷಿ ದೀಪದ ಬಗ್ಗೆ. ನೀವು ಕೂಡ ಮನೆಗೆ ಹೋದ್ಮೇಲೆ ಹೀಗೆ ಕಾಮಾಕ್ಷಿ ದೀಪಾನ ಹಚ್ಚಿ, ಆಗ ಎಲ್ಲದರಲ್ಲೂ ಗೆಲ್ಬೋದು. ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಶ್ಯಾಮ, ಹೋಗಿ ಪೂಜೆ ಏರ್ಪಾಡೆಲ್ಲ ನೋಡಮ್ಮ. ಸರಿ ಅತ್ತೆ. ನಡೀರಿ. ಕಾಮಾಕ್ಷಿ ದೀಪದ ಬಗ್ಗೆ ಪ್ರವಚನ ಕೊಟ್ಟೆ. ಈಗ ಈ ಕಾಮಾಕ್ಷಿ ದೀಪಾನೇ ಮಾಯ ಮಾಡ್ತೀನಿ. ಆಗ ಅತ್ತೆ ಕೈಯಲ್ಲಿ ಬಯಸ್ಕೋಬಹುದು. ಅಯ್ಯಯ್ಯೋ, ಕಾಮಾಕ್ಷಿ ದೀಪ ಇದ್ರಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಅತ್ತೆ, ಪೂಜೆ ಏರ್ಪಾಡೆಲ್ಲ ಮುಗ್ದಿದೆ ಅನ್ಸತ್ತೆ. ಬನ್ನಿ. ಬಾಮ್ಮ, ಬಾ. ಶ್ಯಾಮ, ಅತ್ತೆ, ಪೂಜೆ ಶುರು ಮಾಡೋಣವಾ? ಅತ್ತೆ, ಅದು ಅದು ಇನ್ನು ಪೂಜೆ ಏರ್ಪಾಡೆಲ್ಲ ಮುಗ್ದಿಲ್ವಾ? ಮುಗೀತಕ್ಕ. ಆದ್ರೆ ಅದು ಆದ್ರೆ ಅಂತ ತೊದಲ್ತಿದ್ಯಲ್ಲ ಶ್ಯಾಮ, ಏನ್ ಪ್ರಾಬ್ಲಮ್? ಅಂದ್ರೆ ಅದು ಇಲ್ಲಿ ಕಾಮಾಕ್ಷಿ ದೀಪ ಕಾಣಿಸ್ತಿಲ್ಲ. ಕಾಮಾಕ್ಷಿ ದೀಪ ಹೇಗ್ ಮಿಸ್ ಆಗತ್ತೆ ಶ್ಯಾಮ? ಮನೆಯಿಂದ ಅದನ್ನ ತರ್ಲಿಲ್ವಾ? ಮರ್ತು ಹೋದ್ಲೇನೋ? ಅತ್ತೆ ಹೇಳಿದ್ಮೇಲೂ ಕೂಡ ಹೇಗ್ ಮರ್ತ್ ಬಂದೆ ಶ್ಯಾಮ? ಶ್ಯಾಮ ಹಾಗೆಲ್ಲ ಮರ್ತ್ ಬರೋಳಲ್ವಲ್ಲ. ನಾನ್ ಮರಿಲಿಲ್ಲ ಅಕ್ಕ, ತಂದಿದ್ದೆ. ತಂದ್ರೆ ಎಲ್ಲಿ ಹೋಗಿರುತ್ತೆ? ಇಲ್ಲೇ ಸರಿಯಾಗಿ ನೋಡಮ್ಮ, ಇದ್ರಲ್ಲೇ ಎಲ್ಲಾದ್ರೂ ಇರುತ್ತೆ. ನೋಡ್ದೆ ಅತ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಏನಾಯ್ತು? ಏನಿಲ್ಲ ಅಖಿಲ್, ಕಾಮಾಕ್ಷಿ ದೀಪ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೇನು? ಅದೇ ಅರ್ಥ ಆಗ್ತಿಲ್ಲ. ಶ್ಯಾಮ ಮರ್ತ್ ಬಂದಿರ್ಬೋದು ಅಂತ ಹೇಳ್ತಿದ್ದೀನಿ. ಆದ್ರೆ ನನ್ ಮರ್ತಿಲ್ಲ ಅಂತ ಶ್ಯಾಮ ಹೇಳ್ತಿದ್ದಾಳೆ. ಮರೀಲಿಲ್ಲ ಅಕ್ಕ, ನಿಜವಾಗ್ಲೂ ಮರೀಲಿಲ್ಲ. ಪೂಜೆ ಸಾಮಗ್ರಿ ಎಲ್ಲ ಈ ಬ್ಯಾಗ್ ಅಲ್ಲೇ ಇಟ್ಟಿದ್ದೆ. ಬಹುಶಃ ಕಾರಲ್ಲೇನಾದ್ರೂ ಬಿತ್ತೇನಮ್ಮ. ಹಾಗೆ ಆಗಿರುತ್ತೆ. ಮನೆಯಿಂದ ಹೊರಡುವಾಗ ತಂದ್ಮೇಲೆ
ಇಲ್ಲಿ ಬರೋದ್ರಲ್ಲಿ ಹೇಗ್ ಮಿಸ್ ಆಗತ್ತೆ? ಇಲ್ಲಿ ಯಾರು ಕಳ್ರಿಲ್ವಲ್ಲ? ಇಲ್ಲಿ ಕಳ್ರಿ ಯಾಕಿರ್ತಾರೆ ಅರುಣ್? ನಾನು ಅದೇ ಹೇಳಿದ ಐಶ್ವರ್ಯ, ಇಲ್ಲಿ ಯಾರು ಕಳ್ರಿಲ್ವಲ್ಲ. ಹೇ ಅಖಿಲ್, ಕಾರಲ್ಲಿ ಏನಾದ್ರೂ ಬಿದ್ದಿರ್ಬೋದು, ನೀವು ಹೋಗಿ ನೋಡ್ಕೊಂಬನ್ನಿ. ಹಾ ಸರಿ ಅಣ್ಣ. ಶ್ಯಾಮ ಬಾ. ನೀವೆಲ್ಲರೂ ಒಂದ್ಸಲ ನೋಡ್ರಮ್ಮ, ಇಲ್ಲೇ ಎಲ್ಲಾದ್ರೂ ಇರಬಹುದು. ಆಗ್ಲಿ ಮಾವ. ಕಾಮಾಕ್ಷಿ ದೀಪ ಮಿಸ್ ಆಗೋದ್ರಲ್ಲಿ ನಿನ್ನ ಕೈವಾಡ ಐತ್ಯಾ? ಕಾರಲ್ಲಿ ಕೂಡ ಇಲ್ಲ, ಎಲ್ಲಿ ಹೋಗಿರುತ್ತೆ? FM ಸ್ಟೇಷನ್ ಇಂದ ಫೋನ್ ಬರ್ತಿದೆ ರೀ. ಹೌದಾ? ಕಾರಲ್ಲಿ ಕೂತ್ಕೊಂಡು ಮಾತಾಡು. ಹಲೋ. ಸ್ಪೀಕರ್ ಆನ್ ಮಾಡಿ ಮಾತಾಡು. ನಾನು ಸೌಜನ್ಯ ಮಾತಾಡ್ತಿದ್ದೀನಿ. ನಮಸ್ತೆ ಮೇಡಮ್. ನಮಸ್ತೆ. ನೀನು ಈಗಲೇ ಹೊರಟು FM ಸ್ಟೇಷನ್ಗೆ ಬರಬೇಕು. ಅರ್ಜೆಂಟಾಗಿ ಒಂದು ಪ್ರೋಮೋ ಹಾಡಬೇಕು. ಈಗ್ಲಾ ಮೇಡಮ್? ಹೌದು, ಈಗಲೇ. ಈಗ ನಾನೊಂದು ಫಂಕ್ಷನ್ ಅಲ್ಲಿ ಇದ್ದೀನಿ ಮೇಡಮ್. ಈವ್ನಿಂಗ್ ಬಂದು ಹಾಡ್ಬೋದಾ? ಅರ್ಜೆಂಟ್ ಆಗಿ ಆ ಪ್ರೋಮೋನ ಆನ್ ಏರ್ ಕೊಡ್ಬೇಕು ಅಂತ ಚೇರ್ಮನ್ ಹೇಳಿದ್ದಾರೆ. ಜಸ್ಟ್ 10 ನಿಮಿಷದ ಕೆಲಸ. ಪಲ್ಲವಿ ಮಾತ್ರ ಹಾಡಿ ವಾಪಸ್ ಹೋದ್ರೆ ಆಯ್ತು. ಅಂದ್ರೆ ಮೇಡಮ್, ಅದು ಇನ್ನೂ ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ ಮೇಡಮ್. ನಿನ್ಗೆ ಫಂಕ್ಷನ್ ಮುಖ್ಯನಾ ಜಾಬ್ ಮುಖ್ಯನಾ? ಯೋಚನೆ ಮಾಡು. ಬರ್ತೀನಿ ಅಂತ ಹೇಳು. ಪರವಾಗಿಲ್ಲ, ಹೇಳು. ಓಕೆ ಮೇಡಮ್, ಬರ್ತೀನಿ. 10 ನಿಮಿಷದಲ್ಲಿ ನನ್ನ ವರ್ಕ್ ಮುಗಿಯತ್ತಲ್ವಾ ಮೇಡಮ್? ಕರೆಕ್ಟ್ ಆಗಿ 10 ನಿಮಿಷಕ್ಕೆ ನಿನ್ ಕೆಲಸ ಮುಗಿಯುತ್ತೆ. ಬಂದ್ಬಿಡು. ಓಕೆ ಮೇಡಮ್, ಥ್ಯಾಂಕ್ ಯು. ಅವಳೇನೋ ಫಂಕ್ಷನ್ ಅಲ್ಲಿ ಇದ್ದಾಳಂತೆ. 10 ನಿಮಿಷಕ್ಕೆ ಕೆಲಸ ಮುಗಿಯತ್ತಾ ಅಂತ ಕೇಳಿದ್ಲು. ಬರ್ಲಿ ರೀ, ಅವಳು ಕೆಲಸ ಮುಗಿಯೋ ಹಾಗೆ ಮಾಡೋಣ. ಈಗ ನಾನು ಹೇಗ್ ಹೋಗ್ಲಿ ರೀ? ಅಮ್ಮವ್ರ ದಯೆ ತೋರಿಸಿದಾರಲ್ವಾ, ಹೋಗ್ಬೋದು. ಅಮ್ಮನವ್ರ ದಯೆ ತೋರಿಸಿದಂದ್ರೆ ಏನ್ರಿ? ಕಾಮಾಕ್ಷಿ ದೀಪ ಕಾಣಿಸ್ತಾ ಇಲ್ಲ ಅಲ್ವಾ, ಅದನ್ನ ತಗೊಂಬರಕ್ ಹೋಗ್ತಿದೀವಿ ಅಂತ ಹೋಗೋದು. FM ಸ್ಟೇಷನ್ ಅಲ್ಲಿ 10 ನಿಮಿಷದ ಕೆಲಸ ಅಲ್ವಾ, ಟಕ್ ಅಂತ ಹೋಗಿ ಆ ಪ್ರೋಮೋ ಹಾಡಿ ಕಾಮಾಕ್ಷಿ ದೀಪ ತಗೊಂಡು ಬರುವಂತೆ ಅಷ್ಟೇ. ನೀನ್ ಬರೋವರೆಗೂ ನಾನಿಲ್ಲಿ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಲ್ವಾ. ಪರವಾಗಿಲ್ಲ ಬಿಡು, ಇಳಿ. ಶ್ಯಾಮಾ, ಸಿಕ್ತಾ ಕಾಮಾಕ್ಷಿ ದೀಪ? ಇಲ್ಲ ಅಕ್ಕ. ಇದೇನ್ ಶ್ಯಾಮಾ, ಅಷ್ಟು ಮುಖ್ಯವಾಗಿರೋದು ಹೇಗ್ ಮಿಸ್ ಆಗೋಗತ್ತೆ? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಅತ್ತೆ. ಅದ್ರ ಬಗ್ಗೆ ಟೆನ್ಷನ್ ಯಾಕೆ ಮಮ್ಮಿ? ಹತ್ರದಲ್ಲೇ ಪೂಜೆ ಸಾಮಗ್ರಿ ಶಾಪ್ ಇರುತ್ತಲ್ವಾ, ಹೋಗಿ ಕಾಮಾಕ್ಷಿ ದೀಪ ತಗೊಂಬಂದ್ರೆ ಸರಿ ಹೋಗುತ್ತೆ. ಶ್ಯಾಮಾ, ನೀನ್ ಹೋಗು. ಆಯ್ತ್ರಿ, ನಾನು ಹೋಗಿ ಬರ್ತೀನಿ. ಏನು ಅವಳನ್ ಕಳಿಸ್ತಿದ್ಯಾ? ಬೇಡ, ಅವಳು ಹೋಗೋದ್ ಬೇಡ. ಈ ಏರಿಯಾದಲ್ಲಿರೋ ಶಾಪ್ಗಳ ಬಗ್ಗೆ ಅವಳಿಗೇನ್ ಗೊತ್ತಿರುತ್ತೆ ಅಖಿಲ್? ನಾನ್ ಹೋಗಿ ತಗೊಂಡ್ ಬರ್ತೀನಿ. ನೀವಾ? ಬೇಡ ಅಕ್ಕ, ನಾನ್ ಹೋಗಿ ತಗೊಂಡ್ ಬರ್ತೀನಿ. ಯಾಕೆ ನಾನ್ ಹೋಗಿ ತಗೊಂಡ್ ಬರ್ಬಾರ್ದಾ? ಅಂದ್ರೆ ಕಾಮಾಕ್ಷಿ ದೀಪದ ಬಗ್ಗೆ ನಿಮ್ಗಷ್ಟು ಗೊತ್ತಿಲ್ವಲ್ಲ. ಕಾಮಾಕ್ಷಿ ದೀಪಕ್ಕೂ ಗಜಲಕ್ಷ್ಮಿ ದೀಪಕ್ಕೂ ಇರೋ ವ್ಯತ್ಯಾಸ ನಿಮಗ್ ಗೊತ್ತಾ ಅಕ್ಕ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ನೀವ್ ಯಾಕೆ ಹೋಗ್ಬೇಕತ್ಗೆ? ಗೊತ್ತಿರೋ ಶ್ಯಾಮ ತರ್ತಾಳ್ ಬಿಡಿ. ಸರಿ, ಯಾರೋ ಒಬ್ರು ಬೇಗ ಹೋಗಿ ತಗೊಂಡ್ ಬನ್ನಿ. ಸರಿ ಅತ್ತೆ.
ಹೇಳಿದ್ದು ಅರ್ಥ ಆಯ್ತಲ್ಲ? ಪ್ರೋಮೋ ಹಾಡಿ 10 ನಿಮಿಷಕ್ಕೆ ಹೋಗ್ಬಹುದು ಅನ್ನೋ ಯೋಚನೆಯಲ್ಲಿ ಫಂಕ್ಷನ್ ನಿಂದ ಬರ್ತಿದ್ದಾಳೆ ಕೃಷ್ಣ ತುಳಸಿ. ಇವತ್ತು ಅವಳಿಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಅವಳನ್ನ ಇಲ್ಲೇ ನಿಲ್ಸಿ, ಅವಳಿಗೆ ಅರ್ಥ ಆಗದೆ ಇರೋ ಹಾಗೆ ಟ್ರೈನಿಂಗ್ ಕೊಟ್ಟು ಅವಳನ್ನ ಹೆದರ್ಸಿ ಆ ಫಂಕ್ಷನ್ ಪೂರ್ತಿ ಆಗೋವರೆಗೂ ಅವಳನ್ನ ಇಲ್ಲೇ ಇಟ್ಕೋಬೇಕು.